ಆಗಲೇ ನೀವು ಮಾತಾಡೋವಾಗ ನೀವು ಹೇಳಿದ್ರಿ ಕಾನೂನು ಬದಲಾವಣೆ ಆಗಬೇಕು, ಆವಾಗ ಇದೆಲ್ಲ ಸರಿಗೆ ಹೋಗುತ್ತೆ, ಯಾರನ್ನು ಟಾರ್ಗೆಟ್ ಮಾಡಿ ಮಾತಾಡಬಾರ್ದು, ಇವಾಗಿರೋ ಕಾನೂನು ಸರಿ ಇಲ್ಲ, ಬದಲಾವಣೆ ಆಗಬೇಕು ಅಂತ ಹೇಳಿದ್ರಿ. ಸರಿ ಆಯಿತು ಸರ್, ಕಾನೂನು ಬದಲಾವಣೆ ಮಾಡಿ ಆದಮೇಲೆ ನಿಮ್ಮ ಸರಿಯಾದ ಕಾನೂನಿಗೆ ನೀವು ಏನಕ್ಕೂ ಇಂಟರ್ಫಿಯರ್ ಮಾಡಿದ್ರೆ ಸರಿಯಾದ ಕಾನೂನ ಸೈಡಲ್ಲಿ ಇಡ್ತೀರಾ. ಈವನ್ ನಮ್ಮ ಪಾಷಾ ಸರ್ಗೂ ಅಪ್ಲೈ ಆಗುತ್ತೆ ಪ್ರಶ್ನೆ. ಶರಿಯಾ ಕಾನೂನು ಪ್ರಕಾರ ನಾನು ಹೋಗಬೇಕಾದ್ರೆ ನನ್ನ ಭಾರತ ದೇಶನ ಬಿಟ್ಬಿಟ್ಟು ನಾನು ಹೊರಗೆ ಹೋಗಬೇಕು. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರೋವಂಥ ಸಂವಿಧಾನದ ಪ್ರಕಾರ, ನಾನು ಇಲ್ಲಿರುವಂಥ ಕಾನೂನು ಪ್ರಕಾರ ನಾನು ಇಲ್ಲಿ ನಡೆದ್ರೇ ನಾನೊಬ್ಬ ಭಾರತೀಯ. ಸರ್, ನೀವು ತುಂಬ ಒಳ್ಳೆ ರೀತಿಯಲ್ಲಿ ಕಾನೂನು ವ್ಯವಸ್ಥೆಯಲ್ಲಿ ನಾವೆಲ್ಲ ಕೂಡ ಒಂದು ಒಳ್ಳೆ ಕಾನೂನು ತರಬೇಕಂತ ಹೇಳ್ತೀರಾ. ಎಷ್ಟು ಕಾನೂನು ನೀವು ಫಾಲೋ ಮಾಡಿದ್ದೀರಾ ಸರ್? ಇದಕ್ಕೆ ಉತ್ತರ ಕೊಡಿ. ನೀವು ಕಾನೂನು ಬಗ್ಗೆ ನೀವೇ ಒತ್ತಿ ಕೇಳ್ತಾ ಇದ್ದಿದ್ದರಿಂದ ನಾನು ಅದನ್ನೇ ಕೇಳ್ತಾ ಇರೋದು ಸಮುದಾಯದಿಂದ ಮೇಡಮ್. ಅನೇಕ ಬಾರಿ ಕಾನೂನು ಉಲ್ಲಂಘನೆ ಆಗ್ತಾ ಇದೆ. ಅವ್ರಿಗೆ ನೀವೇನ್ ಹೇಳ್ತೀರಿ? ನೀವೇನ್ ಪಾಠ ಮಾಡಿದಿರಿ? ನೋಡಿ ಮೇಡಮ್, ನನ್ನ ಕಡೆಯಿಂದ ನಾನು ಅವೇರ್ನೆಸ್ ಏನು ಮಾಡ್ಬೇಕು ನಾನು ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗಿ ನಾನು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಕೊಳ್ಳಿ. ನನ್ನ ಸಮುದಾಯದ ಬಗ್ಗೆ ರಂಜಾನಲ್ಲೇ ವಿತೌಟ್ ಹೆಲ್ಮೆಟು, ತ್ರಿಬಲ್ ರೈಡಿಂಗು, ವೀಲಿಂಗು ಮಾಡಿದವ್ರಿಗೆ ನಾನು ಪಾಠ ಕಲಿಸಿದ್ದೀನಿ. ಅದ್ರ ಬಗ್ಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡ್ಬೋದು. ನಾನು ಯಾವುದೇ ಧರ್ಮ ನೋಡಲ್ಲ, ನಾನು ಏನು ನೋಡಲ್ಲ. ತಪ್ಪು ತಪ್ಪೇ, ಸತ್ಯ ಸತ್ಯನೇ. ನಿಮ್ಮ ಧರ್ಮದಲ್ಲಿ ನಾನು ಕೇಳ್ತಾರೆ, ನನ್ನ ರಿಕ್ವೆಸ್ಟು, ನಿಮ್ಮ ಧರ್ಮದಲ್ಲಿ ನಿಮ್ಮ ಧರ್ಮಗುರುಗಳು ಸೇರ್ಕೊಂಡು ನೀವು ಅವ್ರ ಜೊತೆ ಇನ್ಕ್ಲೂಡ್ ಆಗಿ ಬುದ್ಧಿ ಯಾಕೆ ಹೇಳ್ಬಾರ್ದು? ನಾವು ಭಾರತೀಯರು, ನಾವು ಭಾರತ ಮಾತೆ ಗೌರವ ಕೊಟ್ಕೊಂಡು ಇಲ್ಲಿ ಜಾತಿ ಭೇದ ಬೇಡ, ನಾವು ಭಾರತೀಯರಾಗಿ ಮಾನವೀಯತೆಯಿಂದ ಬದುಕಬೇಕು ಅನ್ನೋದು ಯಾಕೆ ಬರಬಾರ್ದು ಸರ್? ಸರ್, ಯಾಕೆ ಬದುಕಬಾರ್ದು? ಒಂದು ಮಾತು ನಾನು ಹೇಳ್ತೀನಿ ನೋಡಿ. ನಾನು ಮುಸಲ್ಮಾನ್, ನನ್ನ ಶಾಪ್ ಪಕ್ಕ ದೇವಸ್ಥಾನ ಇದೆ, ನಮ್ಮ ಮನೆ ಪಕ್ಕನೂ ದೇವಸ್ಥಾನ. ನನ್ನ ಅದೃಷ್ಟ, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ. ನೀವು ಯಾಕೆ ಮಸೀದಿಗೆ ಬರಲ್ಲ? ಜುಮ್ಮಾ ಒಂದು ದಿವಸ ಮಸೀದಿಗೆ ಬನ್ನಿ. ಧರ್ಮಗುರುಗಳು ಏನು ಹೇಳ್ತಾರೆ, ಏನು ಶಿಕ್ಷೆ ಕೊಡ್ತಾರೆ, ಹುಡುಗರಿಗೆ ಎಷ್ಟು ಇದು ಮಾಡ್ತಾರೆ ಅಂತ ಗೊತ್ತಾಗತ್ತೆ. ಸರ್, ಎಲ್ಲ ಧರ್ಮದಲ್ಲಿ ಹೇಳ್ತಾರೆ ಸರ್, ಕೆಲವು ಕಿಡಿಗೇಡಿಗಳು ಇರ್ತಾರೆ. ತಪ್ಪು ಎಲ್ಲಿ ಮೆಜಾರಿಟಿ ಇರುತ್ತೆ, ಎಲ್ಲಿ ಇದಿರುತ್ತೆ ಅಲ್ಲಿ ಆಗತ್ತೆ. ಎಲ್ಲ ನಾವು ತಗೊಂಡು ಈ ಸಮುದಾಯ ಮಾಡ್ದ, ಆ ಸಮುದಾಯ ಮಾಡ್ದ ಅಂತ ನಾವು ಬೆಲೆ ತೋರ್ಸಂಗಿಲ್ಲ. ನೀವು ನಮ್ಮಂಥವ್ರು, ನಿಮ್ಮಂಥವ್ರು, ನಾವು ಯಾವ ಜಾತಿಯೋ ಇರಲಿ ಅವ್ರನ್ನು ನಾವು ಬುದ್ಧಿ ಕಲಿಸ್ಬೇಕು, ಹೇಳಬೇಕು. ಇಲ್ಲಪ್ಪ ಹಿಂಗೆ ಮಾಡಬಾರ್ದು, ಕಾನೂನು ಕೈನಲ್ಲಿ ತಗೋಬಾರ್ದು, ಕಾನೂನು ಕೈನಲ್ಲಿ ತಗೊಳ್ಳೋದು ತಪ್ಪು ಅಂತ ನಾವು ಹೇಳಬೇಕು. ಪದೇ ಪದೇ ನಾವು ನೋಡಿ ಹುಡುಗರಿಗೆ ಬಿಟ್ಬಿಟ್ರೆ ಅವನು ಮುಸಲ್ಮಾನ್ ಮಾಡ್ತಾನೆ, ಕರ್ನೆ ಚೋಡ್ರೆ ಅಂದರೆ ಏನು, ಅದು ತಪ್ಪು. ಅವ್ನು ಹಿಂದೂ ಮಾಡ್ತಾನೆ, ಮೋಹನ್ ಗೌಡ ಹೇಳ್ತಾರೆ ಬೇಡ, ನೀನು ಮಾಡು ಅಂತ ಹೇಳ್ತಾರೆ, ಅದು ತಪ್ಪು ಸರ್. ನನ್ನ ಮುಸಲ್ಮಾನ್ ಅನ್ನೋಕ್ಕಿಂತ ನಿಮಗೆ ಸಿಟ್ಟಿಲ್ಲ. ಯಾಕಂದರೆ ನಿಮಗೆ ಮೋಹನ್ ವಿಶ್ವ ಅವ್ರಿಗೆ ಸಿಟ್ಟ್ಯಾಗಿ ಗೊತ್ತಾ ನನ್ನ ಮೇಲೆ? ನಾವು ಈಗ ಇಲ್ಲಿ ಗಂಟ ಪ್ರಕರಣಗಳು 5113 ಕೇಸಸ್ಸು, ಅದರಲ್ಲೆಲ್ಲ ಕೂಡ ಪ್ರಕರಣದಲ್ಲಿ ದಾಖಲಾಗಿರೋವಂಥದ್ದು ಮುಸಲ್ಮಾನರು ಹೆಸರು ಬಂದಿರೋದು. ಬಟ್ ಆದರೂ ಕೂಡ ಮೋಹನ್ ವಿಶ್ವ ಅವರು ಮುಸಲ್ಮಾನರನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ. ಅವ್ರಿಗೇನು ಸಿಟ್ಟು ಗೊತ್ತಾ? ಶಾಬಾಸ್ ಖಾನು ಅಲ್ಲಿ ದಾವಣಗೆರೆಯಲ್ಲಿ ಏನಾದ್ರು ಟಿಕೆಟ್ ಕೊಡಲಿಲ್ಲ ಅಂದರೆ ಒಟ್ಟಾಗಿ ಮುಸಲ್ಮಾನರು ಆಚೆ ಬರ್ತೀರಾ, ಯಾರಾದರೂ ಏನಾದರೂ ನಮ್ಗೆ ಸಮಸ್ಯೆ ಆಯಿತು ಅಂದರೆ ಒಟ್ಟಾಗಿ ಆಚೆ ಬರ್ತೀರಾ. ಇಂತಹ ಪ್ರಕರಣಗಳಲ್ಲಿ ಇಂತಹ ದ್ರೋಹ ನಡೆದಾಗ, ದೇಶದಲ್ಲಿ ಇಂತಹ ಕೆಲಸಗಳು ನಡೆದಾಗ, ಯಾಕೆ ಲವ್ ಜಿಹಾದ್ ನಡೆದಾಗ ಮುಸಲ್ಮಾನರೆಲ್ಲ ಒಟ್ಟಾಗಿ ಆಚೆ ಬರಲ್ಲ ಅನ್ನೋದು ಒಂದು ಸಿಟ್ಟು ಅವ್ರಿಗೆ. ಯಾಕಂದ್ರೆ ಅವ್ರು ಹಿಂದೂ ಅಂದ ತಕ್ಷಣ ನನ್ನ ಮೇಲೆ ಸಿಟ್ಟಿಲ್ಲ ಅವ್ರಿಗೆ. ಯಾಕಂದ್ರೆ ನಾವು ಜೊತೆಲಿ ಬಾಳ್ಬೇಕಾಗಿರೋಂಥದ್ದು, ಜೊತೆಲಿ ಇರಬೇಕಾಗಿರೋದು, ಒಂದೇ ಸಂವಿಧಾನನ ಅಡಿಯಲ್ಲಿ ನಾವು ಬದುಕಬೇಕಾಗಿರೋಂಥದ್ದು. ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಾಗ ಬೇಗಂ ಏಜಾಜ್ ರಸೂಲ್ ಅನ್ನೋರು ಜೊತೆಲಿ ತಗೊಂಡು ಬರ್ದಿದಂಥ ಸಂವಿಧಾನ. ಹಿಂದೂ ಅವ್ರದ್ದು ಎಷ್ಟು ಅದರಲ್ಲಿ ಭಾಗ ಇದೆಯೋ ಅಷ್ಟೇ ಭಾಗ ನಮ್ಮದು ಕೂಡ ಇದೆ. ಬಟ್ ಸಿಟ್ಟಿರೋದೇನು ಗೊತ್ತಾ? ನಾವು ಬೇರೆ ದೇಶದಲ್ಲಿ ಏನಾದರೂ ಒಂದು ಕಡೆ ಆಯಿತು ಅಂದರೆ ಕಪ್ಪು ಪಟ್ಟೆ ಕಟ್ಕೊಂಡು ನಾವೆಲ್ಲ ಮುಸಲ್ಮಾನರು ಸೇರ್ಕೊಂಡು ಆಚೆ ಬಂದಿದ್ದ ಮುಸಲ್ಮಾನರು ಇಂಥ ಕಿಡಿಗೇಡಿಗಳನ್ನು ಕೂಡ ಆಚೆ ಬರಬೇಕು. ಯಾಕಂದ್ರೆ ನಾವು ಅವ್ರನ್ನ ವಹಿಸ್ಕೋತಾ ಇಲ್ಲ. ನೀವು ಇಬ್ರು ಕೂಡ ವಹಿಸ್ಕೋತಾ ಇಲ್ಲ. ಮುಸಲ್ಮಾನ್ ಮುಖಂಡರು ಅಂದ್ರೆ ನಿಮ್ಗೆ ಬಂದು ಕೇಳೋದು, ಹಿಂದೂ ಮುಖಂಡರು ಅಂದ್ರೆ ನಿಮ್ಗೆ ಬಂದು ಕೇಳೋದು. ಹಿಂದೂ ತಪ್ಪು ಮಾಡಿದಾಗ ಅವ್ರಿಗೆ ಹೋಗಿ ಕೇಳಲ್ಲ, ಮುಸಲ್ಮಾನ್ ತಪ್ಪು ಮಾಡಿದಾಗ ಇವ್ರಿಗೆ ಬಂದು ಕೇಳಲ್ಲ. ಮೋಹನ್ ವಿಶ್ವ ಅವರೇ, ನೀವೊಂದು ಹಿಂದೂ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಗಂಟ ನಮ್ಮಿಂದ ತಪ್ಪು ಆಗಿರ್ಬೋದು, ಇನ್ನು ಮೇಲೆ ಈ ತರ ತಪ್ಪಾಗಲ್ಲ, ಇಂಥವನ್ನ ಖಂಡಿಸ್ತೀವಿ, ನಾವು ಆಚೆ ಬರ್ತೀವಿ ಮುಸಲ್ಮಾನರು. ಬಿಜೆಪಿಗೆ ಇಂಥ ಘಟನೆಗಳನ್ನು ಪರಿಹಾರ ಮಾಡುವ ಮನಸ್ಸಿದೆಯಾ? ಬಂಗಾಲದ ಉದಾಹರಣೆಯನ್ನು ಕೊಟ್ಟು ನಾನು ಹೇಳ್ತೀನಿ. ಬಂಗಾಲದಲ್ಲಿ ಚುನಾವಣೆ ನಡೀತಿದೆ. ಅಲ್ಲಿ ಚುನಾವಣಾ ಪ್ರಚಾರದಲ್ಲಿ ಪ್ರಧಾನಮಂತ್ರಿಗಳು ಮಾತಾಡ್ತಾ ಹೇಳ್ತಾರೆ, ಬಂಗಾಳದಲ್ಲಿ ನಡೆದಿರುವ ಮುಚ್ಚಿ ಹೋಗಿರುವ ಅತ್ಯಾಚಾರ ಪ್ರಕರಣಗಳನ್ನು ನಾವು ವಾಪಸ್ಸು ತನಿಖೆ ಮಾಡಿಸ್ತೀವಿ ಅಂತ. ಟಾಪ್ 10 ಅತ್ಯಾಚಾರ ನಡೀತಿರುವ ರಾಜ್ಯಗಳು ಬಿಜೆಪಿ ಆಡಳಿತ ಇರುವ ರಾಜ್ಯಗಳು. ಅದ್ರ ಬಗ್ಗೆ ಎಲ್ಲೂ ಮಾತಾಡಲ್ಲ. ಬಂಗಾಲದಲ್ಲಿ ಮಾತ್ರ ಮಾಡಿಸ್ತೀವಿ, ಅಲ್ಲಿ ಮಾತ್ರ ನಾವು ಅತ್ಯಾಚಾರ ಪ್ರಕರಣಗಳನ್ನು ವಾಪಸ್ಸು ತನಿಖೆ ಮಾಡಿಸ್ತೀವಿ ಅಂತಾರೆ. ಇದು ಯಾವ ರೀತಿಯ ಹಿಪೋಕ್ರೆಸಿ ಅಂತ ನನಗೆ ಗೊತ್ತಿಲ್ಲ. ಯಾಕೆ ಟಾಪ್ 10 ಇರುವ ರಾಜ್ಯಗಳಲ್ಲಿ ಮಾಡ್ಬೋದಲ್ಲ? ನಾನು ಹೇಳ್ತಿರೋದು ಯಾಕೆ ಈ ಉದಾಹರಣೆ ಕೊಟ್ಟೆ ನಾನು ಅಂದರೆ,
ನಿಮಗೆ ಬಿಜೆಪಿಗರಿಗೆ ಈ ಸಮಸ್ಯೆಗಳನ್ನ ಪರಿಹಾರ ಮಾಡುವ ನಿಜವಾದ ಇಚ್ಛಾಶಕ್ತಿ ಇದೆಯಾ? ನಮಗಂತೂ ಎಲ್ಲೂ ಕಾಣಿಸ್ತಿಲ್ಲ. ಇದು ನನ್ನ ಅಭಿಪ್ರಾಯ ಮತ್ತೆ ಪ್ರಶ್ನೆ. ಈಗ ಜಾತಿ ಬಗ್ಗೆ ಎಲ್ಲ ಹೇಳಿದ್ರು ನಮ್ಮ ಕಾಂಗ್ರೆಸ್ನ ಮಿತ್ರ, ಜಾತಿ ಎಲ್ಲ ಬಿಟ್ಟು ನಾವೆಲ್ಲ ಒಂದೇ ಅಂತ ಹೇಳ್ಬಿಟ್ಟು. ದಯವಿಟ್ಟು ಈ ಮಾತನ್ನ ರಾಹುಲ್ ಗಾಂಧಿಗೆ ಹೇಳಿ. ರೋಡಲ್ಲೋ ಟೀ ಕುಡಿಯೋನು ಜಾತಿ ಯಾವುದು ಅಂತ ಕೇಳ್ತಾರೆ, ಟಾರ್ ಹಾಕೋನು ಜಾತಿ ಯಾವುದು ಅಂತ ಕೇಳ್ತಾರೆ, TCS ಲವ್ ಜಿಹಾದ್ ಮಾಡಿದವನು ಜಾತಿ ಯಾವುದು ಅಂತ ಕೇಳ್ತಾರೆ, ಯಾವುದು IAS ಆಫೀಸರ್ದು ಜಾತಿ ಯಾವುದು ಅಂತ ಕೇಳ್ತಾರೆ, ಇನ್ಸ್ಪೆಕ್ಟರ್ದು ಜಾತಿ ಯಾವುದು ಅಂತ ಕೇಳ್ತಾರೆ, ಕಾರ್ ಡ್ರೈವರ್ದು ಜಾತಿ ಯಾವುದು ಅಂತ ಕೇಳ್ತಾರೆ. ಈ ಜಾತಿಯಿಂದ ಈ ಜಾತಿ ಒಂದ್ ನಿಮಿಷ ಉತ್ತರ ತಗೊಳ್ಳಪ್ಪ. ಈ ಜಾತಿ ವಿಷಯ ಇಟ್ಕೊಂಡು ಸಮಾಜದಲ್ಲಿ ವಿಷ ಬೀಜ ಬಿತ್ತಿ ಸಮಾಜನ ಹೊಡಿತಾ ಇರೋದೇ ನಿಮ್ಮ ಪಕ್ಷ. ದಯವಿಟ್ಟು ಇದು ಎಲ್ಲರಿಗೂ ಗೊತ್ತಿರೋದಿಲ್ಲಿ. ಆಸ್ ಸಿಂಪಲ್ ಆಸ್ ದಟ್. ಪಶ್ಚಿಮ ಬಂಗಾಳದ ಅತ್ಯಾಚಾರದ ಪ್ರಶ್ನೆ ಅಲ್ವನಪ್ಪ ಎರಡನೇದು ಕೇಳಿದ್ದು. ಪ್ರಧಾನ ಮಂತ್ರಿಗಳಲ್ಲಿ ಹೋಗಿ ನಿಂತ್ಕೊಂಡು ಭಾಷಣದಲ್ಲಿ ಇಲ್ಲಾಗಿರುವಂಥ ಅತ್ಯಾಚಾರ ಪ್ರಕರಣಗಳನ್ನು ಮತ್ತೆ ಮರುತನಿಖೆ ಮಾಡಿಸ್ತೀವಿ ಅಂದ ತಕ್ಷಣ ಬೇರೆ ರಾಜ್ಯದಲ್ಲಿ ಆಗಿರೋದನ್ನ ಮರುತನಿಖೆ ಮಾಡಿಸಲ್ಲ ಅಥವಾ ಕಂಡಿಡಿಯಲ್ಲ ಅಂತ ಅರ್ಥನಾ? ಏನ್ ಲಾಜಿಕ್ ರೀ ಇದು? ಏನ್ ಲಾಜಿಕ್ ಇದು? ಅದಕ್ಕೆ ಅವ್ರನ್ನ ಆತ್ಮವಿಮರ್ಶೆ ಮಾಡ್ಕೋಬೇಕು. ಪ್ರಧಾನಿಗಳು ಹೋಗಲ್ಲಿ ಹೇಳಿದ ತಕ್ಷಣ ಬೇರೆ ರಾಜ್ಯದ ಮಾಡಲ್ಲ ಅಂತ ಹೇಳ್ತಾರಂತೆ. ಏನಿದು? ಆಯ್ತು ಸರ್, ನಂದೊಂದು ಪ್ರಶ್ನೆ ಇದೆ, ಇಬ್ಬರಿಗೂ ಇದೆ. ಸರ್ ನಮಸ್ತೆ. ತಾವೊಂದು ಮಾತು ಹೇಳಿದ್ರೆ ಮುಸ್ಲಿಮ್ಸ್ ಹುಡುಗರಿಗೆ ಹಿಂದೂ ಹುಡುಗಿಯರು ಮದುವೆ ಆಗಿದ ತಕ್ಷಣ ಯಾರು ಸುಖವಾಗಿದ್ದಾರೆ ಅಂತ. ನಿಮ್ಮ ಮೋಹನ್ ಭಗವತ್ ಸರ್ ಇದ್ದಾರಲ್ಲ, ಅವ್ರ ತಮ್ಮನ ಮಗಳು ಉರ್ಮಿಳಾ ಅಂತ ಇದ್ದಾರಲ್ಲ, ಅವರು ಗಂಡನ ಹೆಸರೇನು ಸರ್? ಸ್ವಲ್ಪ ಉತ್ತರ ಕೊಡಿ. ಅದಾದಮೇಲೆ BJP ಅವರಿಗೆ ಇವರು ಅಡ್ವಾಣಿ ಅವರ ಅಳಿಯನ ಹೆಸರೇನು ಸರ್? ಅವ್ರಿಗೆ ಮಾತ್ರ ಲವ್ ಜಿಹಾದ್, ಮುಸ್ಲಿಂ ಇಲ್ಲಿ ಮಾತ್ರ ಲವ್ ಜಿಹಾದ? ಅವರ ಪ್ರಶ್ನೆಯ ಉದ್ದೇಶ ಕೆಲವೊಂದಷ್ಟು ಪ್ರಕರಣಗಳನ್ನ ಮಾತ್ರ ಆಯ್ದುಕೊಂಡು ನೀವು ಲವ್ ಜಿಹಾದು ಪ್ರೀತಿ ಹೆಸರಲ್ಲಿ ಧರ್ಮ ಪರಿವರ್ತನೆ ಅಂತ ಅಂತಿದ್ದೀರಾ, ದೊಡ್ಡವರ ವಿಚಾರಗಳಲ್ಲಿ ಮೌನವಾಗಿರ್ತೀರಾ ಅನ್ನೋದು ಅವ್ರ ಪ್ರಶ್ನೆ ಉದ್ದೇಶ. ನೋಡಿ, ಅವರು ಉಲ್ಲೇಖ ಮಾಡಿರುವಂಥದ್ದು ಮೋಹನ್ ಭಾಗವತ್ ಅವರ ರಿಲೇಟಿವ್. ಅದೇನಂತ ಹೇಳಿದ್ರೆ ಒಂದು ಪೋಸ್ಟು ಕಮ್ಯುನಿಸ್ಟರು ಒಂದು ವಾಟ್ಸಪ್ ಯೂನಿವರ್ಸಲ್ಲಿ ಕ್ರಿಯೇಟ್ ಮಾಡಿ ಬಿಟ್ಟಿದ್ದಾರೆ. ಅದು ವಾಸ್ತವಕ್ಕೆ ಸತ್ಯಕ್ಕೆ ದೂರವಾದಂಥ. ದಯಮಾಡಿ ಅದನ್ನು ಪರಿಶೀಲನೆ ಮಾಡಿ. ಆ ಥರದ್ದು ಯಾವುದೇ ಇಲ್ಲ. ಪ್ರೊಪೆಗಂಡ ಆಗಿರತಕ್ಕಂಥ ಮೆಸೇಜನ್ನು ಒಂದು ಕಮ್ಯುನಿಸ್ಟ್ ಗ್ರೂಪ್ ಅದನ್ನು ಶೇರ್ ಮಾಡಿ ಎಲ್ಲ ಕಡೆ ಹೋಗಿದೆ. ಮೋಹನ್ ಭಾಗವತ್ ಅವರ ರಿಲೇಟಿವ್ಸ್ ಇಸ್ಲಾಮಿಕ್ ಮತಾಂತರ ಆಗಿದ್ದಾರೆ. ಸುಬ್ರಹ್ಮಣ್ಯಂ ಸ್ವಾಮಿ ಅವರ ಮಗಳು ಲಾಲ್ ಕೃಷ್ಣ ಅಡ್ವಾಣಿ ಅವ್ರದ್ದು, ಅದು ಸತ್ಯಕ್ಕೆ ದೂರವಾದಂತು. ಅದನ್ನು ವೆರಿಫೈ ಮಾಡಿದ್ದಾರೆ, ಫ್ಯಾಕ್ಟ್ ಚೆಕಿಂಗ್ ಆಗಿದೆ. ಅವರಿಗೆ ಆ ಹೆಸರಿನಲ್ಲಿ ಯಾವುದೇ ಮಗಳಿಲ್ಲ, ಮುಸ್ಲಿಂ ಯುವಕರನ್ನ ಮದುವೆ ಆಗಿಲ್ಲ, ಅದು ಸತ್ಯಕ್ಕೆ ದೂರವಾದಂತು. ಇದೊಂದು ಪ್ರೊಪೆಗಂಡ. ಆ ಪ್ರೊಪೆಗಂಡಕ್ಕೆ ಸ್ವಲ್ಪ ಅದನ್ನು ಅಭ್ಯಾಸ ಮಾಡಿಕೊಂಡು ಬರಬೇಕು. ದಯಮಾಡಿ ಆ ಪ್ರೊಪೆಗಂಡಗಳಿಗೆ ಬಲಿಯಾಗಬೇಡಿ. ಆಗಲೇ ನೀವು ಮಾತಾಡೋವಾಗ ನೀವು ಹೇಳಿದ್ರಿ ಕಾನೂನು ಬದಲಾವಣೆ ಆಗಬೇಕು, ಆವಾಗ ಇದೆಲ್ಲ ಸರಿಗೆ ಹೋಗುತ್ತೆ, ಯಾರನ್ನು ಟಾರ್ಗೆಟ್ ಮಾಡಿ ಮಾತಾಡಬಾರ್ದು, ಇವಾಗಿರೋ ಕಾನೂನು ಸರಿ ಇಲ್ಲ, ಬದಲಾವಣೆ ಆಗಬೇಕು ಅಂತ ಹೇಳಿದ್ರಿ. ಸರಿ ಆಯಿತು ಸರ್, ಕಾನೂನು ಬದಲಾವಣೆ ಮಾಡಿ ಆದಮೇಲೆ ನಿಮ್ಮ ಸರಿಯಾದ ಕಾನೂನಿಗೆ ನೀವು ಏನಕ್ಕೂ ಇಂಟರ್ಫಿಯರ್ ಮಾಡಿದ್ರೆ ಸರಿಯಾದ ಕಾನೂನ ಸೈಡಲ್ಲಿ ಇಡ್ತೀರಾ. ಇವನ್ ನಮ್ಮ ಪಾಷಾ ಸರ್ಗೂ ಅಪ್ಲೈ ಆಗುತ್ತೆ ಪ್ರಶ್ನೆ. ಶರಿಯಾ ಕಾನೂನು ಪ್ರಕಾರ ನಾನು ಹೋಗಬೇಕಾದ್ರೆ ನನ್ನ ಭಾರತ ದೇಶನ ಬಿಟ್ಬಿಟ್ಟು ನಾನು ಹೊರಗೆ ಹೋಗಬೇಕು. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನದ ಪ್ರಕಾರ, ನಾನು ಇಲ್ಲಿರುವಂಥ ಕಾನೂನು ಪ್ರಕಾರ ನಾನು ಇಲ್ಲಿ ನಡೆದ್ರೇ ನಾನೊಬ್ಬ ಭಾರತೀಯ. ಸರ್, ನೀವು ತುಂಬ ಒಳ್ಳೆ ರೀತಿಯಲ್ಲಿ ಕಾನೂನು ವ್ಯವಸ್ಥೆಯಲ್ಲಿ ನಾವೆಲ್ಲ ಕೂಡ ಒಂದು ಒಳ್ಳೆ ಕಾನೂನು ತರಬೇಕಂತ ಹೇಳ್ತೀರಾ. ಎಷ್ಟು ಕಾನೂನ ನೀವು ಫಾಲೋ ಮಾಡಿದ್ದೀರಾ ಸರ್? ಇದಕ್ಕೆ ಉತ್ತರ ಕೊಡಿ. ನೀವು ಕಾನೂನು ಬಗ್ಗೆ ನೀವೇ ಒತ್ತಿ ಕೇಳ್ತಾ ಇದ್ದಿದ್ದರಿಂದ ನಾನು ಅದನ್ನೇ ಕೇಳ್ತಾ ಇರೋದು ಸಮುದಾಯದಿಂದ ಮೇಡಮ್. ಅನೇಕ ಬಾರಿ ಕಾನೂನು ಉಲ್ಲಂಘನೆ ಆಗ್ತಾ ಇದೆ. ಅವ್ರಿಗೆ ನೀವೇನ್ ಹೇಳ್ತೀರಿ? ನೀವೇನ್ ಪಾಠ ಮಾಡಿದಿರಿ? ನೋಡಿ ಮೇಡಮ್, ನನ್ನ ಕಡೆಯಿಂದ ನಾನು ಅವೇರ್ನೆಸ್ ಏನು ಮಾಡ್ಬೇಕು ನಾನು ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗಿ ನಾನು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಕೊಳ್ಳಿ. ನನ್ನ ಸಮುದಾಯದ ಬಗ್ಗೆ ರಂಜಾನಲ್ಲೇ ವಿತೌಟ್ ಹೆಲ್ಮೆಟು, ತ್ರಿಬಲ್ ರೈಡಿಂಗು, ವೀಲಿಂಗು ಮಾಡಿದವ್ರಿಗೆ ನಾನು ಪಾಠ ಕಲಿಸಿದ್ದೀನಿ. ಅದ್ರ ಬಗ್ಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡ್ಬೋದು. ನಾನು ಯಾವುದೇ ಧರ್ಮ ನೋಡಲ್ಲ, ನಾನು ಏನು ನೋಡಲ್ಲ. ತಪ್ಪು ತಪ್ಪೇ, ಸತ್ಯ ಸತ್ಯನೇ. ನಿಮ್ಮ ಧರ್ಮದಲ್ಲಿ ನಾನು ಕೇಳ್ತಾರೆ, ನನ್ನ ರಿಕ್ವೆಸ್ಟು, ನಿಮ್ಮ ಧರ್ಮದಲ್ಲಿ ನಿಮ್ಮ ಧರ್ಮಗುರುಗಳು ಸೇರ್ಕೊಂಡು ನೀವು ಅವ್ರ ಜೊತೆ ಇನ್ಕ್ಲೂಡ್ ಆಗಿ ಬುದ್ಧಿ ಯಾಕೆ ಹೇಳ್ಬಾರ್ದು? ನಾವು ಭಾರತೀಯರು, ನಾವು ಭಾರತ ಮಾತೆ ಗೌರವ ಕೊಟ್ಕೊಂಡು ಇಲ್ಲಿ ಜಾತಿ ಭೇದ ಬೇಡ, ನಾವು ಭಾರತೀಯರಾಗಿ ಮಾನವೀಯತೆಯಿಂದ ಬದುಕಬೇಕು ಅನ್ನೋದು ಯಾಕೆ ಬರಬಾರ್ದು ಸರ್? ಸರ್, ಯಾಕೆ ಬದುಕಬಾರ್ದು? ಒಂದು ಮಾತು ನಾನು ಹೇಳ್ತೀನಿ ನೋಡಿ. ನಾನು ಮುಸಲ್ಮಾನ್, ನನ್ನ ಶಾಪ್ ಪಕ್ಕ ದೇವಸ್ಥಾನ ಇದೆ, ನಮ್ಮ ಮನೆ ಪಕ್ಕನೂ ದೇವಸ್ಥಾನ. ನನ್ನ ಅದೃಷ್ಟ, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ. ನೀವು ಯಾಕೆ ಮಸೀದಿಗೆ ಬರಲ್ಲ? ಜುಮ್ಮಾ ಒಂದು ದಿವಸ ಮಸೀದಿಗೆ ಬನ್ನಿ. ಧರ್ಮಗುರುಗಳು ಏನು ಹೇಳ್ತಾರೆ, ಏನು ಶಿಕ್ಷೆ ಕೊಡ್ತಾರೆ, ಹುಡುಗರಿಗೆ ಎಷ್ಟು ಇದು ಮಾಡ್ತಾರೆ ಅಂತ ಗೊತ್ತಾಗತ್ತೆ. ಸರ್, ಎಲ್ಲ ಧರ್ಮದಲ್ಲಿ ಹೇಳ್ತಾರೆ ಸರ್, ಕೆಲವು ಕಿಡಿಗೇಡಿಗಳು ಇರ್ತಾರೆ. ತಪ್ಪು ಎಲ್ಲಿ ಮೆಜಾರಿಟಿ ಇರುತ್ತೆ, ಎಲ್ಲಿ ಇದಿರುತ್ತೆ ಅಲ್ಲಿ ಆಗತ್ತೆ. ಎಲ್ಲ ನಾವು ತಗೊಂಡು ಈ ಸಮುದಾಯ ಮಾಡ್ದ, ಆ ಸಮುದಾಯ ಮಾಡ್ದ ಅಂತ ನಾವು ಬೆಲೆ ತೋರ್ಸಂಗಿಲ್ಲ. ನೀವು ನಮ್ಮಂಥವ್ರು, ನಿಮ್ಮಂಥವ್ರು, ನಾವು ಯಾವ ಜಾತಿಯೋ ಇರಲಿ ಅವ್ರನ್ನು ನಾವು ಬುದ್ಧಿ ಕಲಿಸ್ಬೇಕು, ಹೇಳಬೇಕು, ಇಲ್ಲಪ್ಪ ಹಿಂಗೆ ಮಾಡಬಾರ್ದು, ಕಾನೂನು ಕೈ
ಕೈನಲ್ಲಿ ತಗೋಬಾರ್ದು, ಕಾನೂನು ಕೈನಲ್ಲಿ ತಗೊಳ್ಳೋದು ತಪ್ಪು ಅಂತ ನಾವು ಹೇಳಬೇಕು. ಪದೇ ಪದೇ ನಾವು ನೋಡಿ ಹುಡುಗರಿಗೆ ಬಿಟ್ಬಿಟ್ರೆ ಅವನು ಮುಸಲ್ಮಾನ್ ಮಾಡ್ತಾನೆ, ಕರ್ನೆ ಚೋಡ್ರೆ ಅಂದರೆ ಏನು ಅದು ತಪ್ಪು. ಅವ್ನು ಹಿಂದೂ ಮಾಡ್ತಾನೆ, ಮೋಹನ್ ಗೌಡ ಹೇಳ್ತಾರೆ ಬೇಡ ನೀನು ಮಾಡು ಅಂತ ಹೇಳ್ತಾರೆ, ಅದು ತಪ್ಪು ಸರ್. ನನ್ನ ಮುಸಲ್ಮಾನ್ ಅನ್ನೋಕ್ಕಿಂತ ನಿಮಗೆ ಸಿಟ್ಟಿಲ್ಲ, ಯಾಕಂದರೆ ನಿಮಗೆ ಮೋಹನ್ ವಿಶ್ವ ಅವ್ರಿಗೆ ಸಿಟ್ಟಿಯಾಗಿ ಗೊತ್ತಾ ನನ್ನ ಮೇಲೆ. ನಾವು ಈಗ ಇಲ್ಲಿ ಗಂಟ ಪ್ರಕರಣಗಳು 5113 ಕೇಸಸ್ಸು, ಅದರಲ್ಲೆಲ್ಲ ಕೂಡ ಪ್ರಕರಣದಲ್ಲಿ ದಾಖಲಾಗಿರೋವಂಥದ್ದು ಮುಸಲ್ಮಾನರು ಹೆಸರು ಬಂದಿರೋದು. ಬಟ್ ಆದರೂ ಕೂಡ ಮೋಹನ್ ವಿಶ್ವ ಅವರು ಮುಸಲ್ಮಾನರನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ. ಅವ್ರಿಗೇನು ಸಿಟ್ಟು ಗೊತ್ತಾ, ಶಾಬಾಸ್ ಖಾನು ಅಲ್ಲಿ ದಾವಣಗೆರೆಯಲ್ಲಿ ಏನಾದ್ರು ಟಿಕೆಟ್ ಕೊಡಲಿಲ್ಲ ಅಂದರೆ ಒಟ್ಟಾಗಿ ಮುಸಲ್ಮಾನರು ಆಚೆ ಬರ್ತೀರಾ, ಯಾರಾದರೂ ಏನಾದರೂ ನಮ್ಗೆ ಸಮಸ್ಯೆ ಆಯಿತು ಅಂದರೆ ಒಟ್ಟಾಗಿ ಆಚೆ ಬರ್ತೀರಾ. ಇಂತಹ ಪ್ರಕರಣಗಳಲ್ಲಿ ಇಂತಹ ದ್ರೋಹ ನಡೆದಾಗ, ದೇಶದಲ್ಲಿ ಇಂತಹ ಕೆಲಸಗಳು ನಡೆದಾಗ, ಯಾಕೆ ಲವ್ ಜಿಹಾದ್ ನಡೆದಾಗ ಮುಸಲ್ಮಾನರೆಲ್ಲ ಒಟ್ಟಾಗಿ ಆಚೆ ಬರಲ್ಲ ಅನ್ನೋದು ಒಂದು ಸಿಟ್ಟು ಅವ್ರಿಗೆ. ಯಾಕಂದ್ರೆ ಅವ್ರು ಹಿಂದೂ ಅಂದ ತಕ್ಷಣ ನನ್ನ ಮೇಲೆ ಸಿಟ್ಟಿಲ್ಲ ಅವ್ರಿಗೆ, ಯಾಕಂದ್ರೆ ನಾವು ಜೊತೆಲಿ ಬಾಳ್ಬೇಕಾಗಿರೋಂಥದ್ದು, ಜೊತೆಲಿ ಇರಬೇಕಾಗಿರೋದು, ಒಂದೇ ಸಂವಿಧಾನನ ಅಡಿಯಲ್ಲಿ ನಾವು ಬದುಕಬೇಕಾಗಿರೋಂಥದ್ದು. ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಾಗ ಬೇಗಂ ಏಜಾಜ್ ರಸೂಲ್ ಅನ್ನೋರು ಜೊತೆಲಿ ತಗೊಂಡು ಬರ್ದಿದಂಥ ಸಂವಿಧಾನ. ಹಿಂದೂ ಅವ್ರದ್ದು ಎಷ್ಟು ಅದರಲ್ಲಿ ಭಾಗ ಇದೆಯೋ ಅಷ್ಟೇ ಭಾಗ ನಮ್ಮದು ಕೂಡ ಇದೆ. ಬಟ್ ಸಿಟ್ಟಿರೋದೇನು ಗೊತ್ತಾ, ನಾವು ಬೇರೆ ದೇಶದಲ್ಲಿ ಏನಾದರೂ ಒಂದು ಕಡೆ ಆಯಿತು ಅಂದರೆ ಕಪ್ಪು ಪಟ್ಟೆ ಕಟ್ಕೊಂಡು ನಾವೆಲ್ಲ ಮುಸಲ್ಮಾನರು ಸೇರ್ಕೊಂಡು ಆಚೆ ಬಂದಿದ್ದ ಮುಸಲ್ಮಾನರು ಇಂಥ ಕಿಡಿಗೇಡಿಗಳನ್ನು ಕೂಡ ಆಚೆ ಬರಬೇಕು. ಯಾಕಂದ್ರೆ ನಾವು ಅವ್ರನ್ನ ವಹಿಸ್ಕೊಳ್ಳೋದಲ್ಲ, ವಹಿಸ್ಕೋತಾ ಇಲ್ಲ. ನೀವು ಇಬ್ರು ಕೂಡ ವಹಿಸ್ಕೋತಾ ಇಲ್ಲ. ಮುಸಲ್ಮಾನ್ ಮುಖಂಡರು ಅಂದ್ರೆ ನಿಮ್ಗೆ ಬಂದು ಕೇಳೋದು, ಹಿಂದೂ ಮುಖಂಡರು ಅಂದ್ರೆ ನಿಮ್ಗೆ ಬಂದು ಕೇಳೋದು. ಹಿಂದೂ ತಪ್ಪು ಮಾಡಿದಾಗ ಅವ್ರಿಗೆ ಹೋಗಿ ಕೇಳಲ್ಲ, ಮುಸಲ್ಮಾನ್ ತಪ್ಪು ಮಾಡಿದಾಗ ಇವ್ರಿಗೆ ಬಂದು ಕೇಳಲ್ಲ. ಮೋಹನ್ ವಿಶ್ವ ಅವರೇ, ನೀವೊಂದು ಹಿಂದೂ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಗಂಟ ನಮ್ಮಿಂದ ತಪ್ಪು ಆಗಿರ್ಬೋದು, ಇನ್ನು ಮೇಲೆ ಈ ತರ ತಪ್ಪಾಗಲ್ಲ, ಇಂಥವನ್ನ ಖಂಡಿಸ್ತೀವಿ, ನಾವು ಆಚೆ ಬರ್ತೀವಿ ಮುಸಲ್ಮಾನರು. ಬಿಜೆಪಿಗೆ ಇಂಥ ಘಟನೆಗಳನ್ನ ಪರಿಹಾರ ಮಾಡುವ ಮನಸ್ಸಿದೆಯಾ? ಬಂಗಾಲದ ಉದಾಹರಣೆಯನ್ನು ಕೊಟ್ಟು ನಾನು ಹೇಳ್ತೀನಿ. ಬಂಗಾಲದಲ್ಲಿ ಚುನಾವಣೆ ನಡೀತಿದೆ. ಅಲ್ಲಿ ಚುನಾವಣಾ ಪ್ರಚಾರದಲ್ಲಿ ಪ್ರಧಾನಮಂತ್ರಿಗಳು ಮಾತಾಡ್ತಾ ಹೇಳ್ತಾರೆ, ಬಂಗಾಳದಲ್ಲಿ ನಡೀತಿರುವ, ಮತ್ತೆ ಹೇಳ್ತೀನಿ, ಬಂಗಾಳದಲ್ಲಿ ನಡೆದಿರುವ ಮುಚ್ಚಿ ಹೋಗಿರುವ ಅತ್ಯಾಚಾರ ಪ್ರಕರಣಗಳನ್ನು ನಾವು ವಾಪಸ್ಸು ತನಿಖೆ ಮಾಡಿಸ್ತೀವಿ ಅಂತ. ಟಾಪ್ 10 ಅತ್ಯಾಚಾರ ನಡೀತಿರುವ ರಾಜ್ಯಗಳು ಬಿಜೆಪಿ ಆಡಳಿತಿರುವ ರಾಜ್ಯಗಳು. ಅದ್ರ ಬಗ್ಗೆ ಎಲ್ಲೂ ಮಾತಾಡಲ್ಲ. ಬಂಗಾಲದಲ್ಲಿ ಮಾತ್ರ ಮಾಡಿಸ್ತೀವಿ, ಅಲ್ಲಿ ಮಾತ್ರ ನಾವು ಪ್ರಚಾರಗಳ ಅತ್ಯಾಚಾರ ಪ್ರಕರಣಗಳನ್ನು ವಾಪಸ್ಸು ತನಿಖೆ ಮಾಡಿಸ್ತೀವಿ ಅಂತಾರೆ. ಇದು ಯಾವ ರೀತಿಯ ಹಿಪೋಕ್ರಸಿ ಅಂತ ನನಗೆ ಗೊತ್ತಿಲ್ಲ. ಯಾಕೆ ಟಾಪ್ 10 ಇರುವ ರಾಜ್ಯಗಳಲ್ಲಿ ಮಾಡ್ಬೋದಲ್ಲ? ನಾನು ಹೇಳ್ತಿರೋದು ಯಾಕೆ ಈ ಉದಾಹರಣೆ ಕೊಟ್ಟೆ ನಾನು ಅಂದರೆ, ನಿಮಗೆ ಬಿಜೆಪಿಗರಿಗೆ ಈ ಸಮಸ್ಯೆಗಳನ್ನು ಪರಿಹಾರ ಮಾಡುವ ನಿಜವಾದ ಇಚ್ಛಾಶಕ್ತಿ ಇದೆಯಾ? ನಮಗಂತೂ ಎಲ್ಲೂ ಕಾಣಿಸ್ತಿಲ್ಲ. ಇದು ನನ್ನ ಅಭಿಪ್ರಾಯ ಮತ್ತು ಪ್ರಶ್ನೆ. ಈಗ ಜಾತಿ ಬಗ್ಗೆ ಎಲ್ಲ ಹೇಳಿದ್ರು ನಮ್ಮ ಕಾಂಗ್ರೆಸ್ನ ಮಿತ್ರ, ಜಾತಿ ಎಲ್ಲ ಬಿಟ್ಟು ನಾವೆಲ್ಲ ಒಂದೇ ಅಂತ ಹೇಳ್ಬಿಟ್ಟು. ದಯವಿಟ್ಟು ಈ ಮಾತನ್ನ ರಾಹುಲ್ ಗಾಂಧಿಗೆ ಹೇಳಿ. ರೋಡಲ್ಲೋ ಟೀ ಕುಡಿಯೋನು ಜಾತಿ ಯಾವುದು ಅಂತ ಕೇಳ್ತಾರೆ, ಟಾರ್ ಹಾಕೋನು ಜಾತಿ ಯಾವುದು ಅಂತ ಕೇಳ್ತಾರೆ, TCS ಲವ್ ಜಿಹಾದ್ ಮಾಡಿದವನು ಜಾತಿ ಯಾವುದು ಅಂತ ಕೇಳ್ತಾರೆ, ಯಾವುದು IAS ಆಫೀಸರ್ದು ಜಾತಿ ಯಾವುದು ಅಂತ ಕೇಳ್ತಾರೆ, ಇನ್ಸ್ಪೆಕ್ಟರ್ದು ಜಾತಿ ಯಾವುದು ಅಂತ ಕೇಳ್ತಾರೆ, ಕಾರ್ ಡ್ರೈವರ್ದು ಜಾತಿ ಯಾವುದು ಅಂತ ಕೇಳ್ತಾರೆ. ಈ ಜಾತಿಯಿಂದ ಈ ಜಾತಿ ಒಂದು ನಿಮಿಷ ಉತ್ತರ ತಗೊಳ್ಳಪ್ಪ. ಈ ಜಾತಿ ವಿಷಯ ಇಟ್ಕೊಂಡು ಸಮಾಜದಲ್ಲಿ ವಿಷ ಬೀಜ ಬಿತ್ತಿ ಸಮಾಜನ ಹೊಡಿತಾ ಇರೋದೇ ನಿಮ್ಮ ಪಕ್ಷ. ದಯವಿಟ್ಟು ಇದು ಎಲ್ಲರಿಗೂ ಗೊತ್ತಿರೋದಿಲ್ಲಿ. ಆಸ್ ಸಿಂಪಲ್ ಆಸ್ ದಟ್. ಪಶ್ಚಿಮ ಬಂಗಾಳದ ಅತ್ಯಾಚಾರದ ಪ್ರಶ್ನೆ ಅಲ್ವನಪ್ಪ ಎರಡನೇದು ಕೇಳಿದ್ದು. ಪ್ರಧಾನಮಂತ್ರಿಗಳಲ್ಲಿ ಹೋಗಿ ನಿಂತ್ಕೊಂಡು ಭಾಷಣದಲ್ಲಿ ಇಲ್ಲಾಗಿರುವಂಥ ಅತ್ಯಾಚಾರ ಪ್ರಕರಣಗಳನ್ನು ಮತ್ತೆ ಮರುತನಿಖೆ ಮಾಡಿಸ್ತೀವಿ ಅಂದ ತಕ್ಷಣ ಬೇರೆ ರಾಜ್ಯದಲ್ಲಿ ಆಗಿರೋದನ್ನ ಮರುತನಿಖೆ ಮಾಡಿಸಲ್ಲ ಅಥವಾ ಕಂಡಿಡಿಯಲ್ಲ ಅಂತ ಅರ್ಥನಾ? ಏನು ಲಾಜಿಕ್ ರೀ ಇದು? ಏನು ಲಾಜಿಕ್ ಇದು? ಅದಕ್ಕೆ ಅವ್ರನ್ನ ಆತ್ಮವಿಮರ್ಶೆ ಮಾಡ್ಕೋಬೇಕು. ಪ್ರಧಾನಿಗಳು ಹೋಗಲ್ಲಿ ಹೇಳಿದ ತಕ್ಷಣ ಬೇರೆ ರಾಜ್ಯದ ಮಾಡಲ್ಲ ಅಂತ ಹೇಳ್ತಾರಂತೆ. ಏನಿದು? ಆಯ್ತು ಸರ್, ನಂದೊಂದು ಪ್ರಶ್ನೆ ಇದೆ, ಇಬ್ಬರಿಗೂ ಇದೆ ಸರ್. ನಮಸ್ತೆ. ತಾವೊಂದು ಮಾತು ಹೇಳಿದ್ರೆ ಮುಸ್ಲಿಮ್ಸ್ ಹುಡುಗರಿಗೆ ಹಿಂದೂ ಹುಡುಗಿಯರು ಮದುವೆ ಆಗಿದ ತಕ್ಷಣ ಯಾರು ಸುಖವಾಗಿದ್ದಾರೆ ಅಂತ. ನಿಮ್ಮ ಮೋಹನ್ ಭಗವತ್ ಸರ್ ಇದ್ದಾರಲ್ಲ, ಅವ್ರ ತಮ್ಮನ ಮಗಳು ಉರ್ಮಿಳಾ ಅಂತ ಇದ್ದಾರಲ್ಲ, ಅವರು ಗಂಡನ ಹೆಸರು ಏನು ಸರ್? ಸ್ವಲ್ಪ ಉತ್ತರ ಕೊಡಿ. ಅದಾದಮೇಲೆ BJP ಅವರಿಗೆ ಇವರು ಅಡ್ವಾಣಿ ಅವರ ಅಳಿಯನ ಹೆಸರೇನು ಸರ್? ಅವ್ರಿಗೆ ಮಾತ್ರ ಲವ್ ಜಿಹಾದ್, ಮುಸ್ಲಿಂ ಇಲ್ಲಿ ಮಾತ್ರ ಲವ್ ಜಿಹಾದ? ಅವರ ಪ್ರಶ್ನೆಯ ಉದ್ದೇಶ ಕೆಲವೊಂದಷ್ಟು ಪ್ರಕರಣಗಳನ್ನ ಮಾತ್ರ ಆಯ್ದುಕೊಂಡು ನೀವು ಲವ್ ಜಿಹಾದು ಪ್ರೀತಿ ಹೆಸರಲ್ಲಿ ಧರ್ಮ ಪರಿವರ್ತನೆ ಅಂತ ಅಂತಿದ್ದೀರಾ, ದೊಡ್ಡವರ ವಿಚಾರಗಳಲ್ಲಿ ಮೌನವಾಗಿರ್ತೀರಾ ಅನ್ನೋದು ಅವ್ರ ಪ್ರಶ್ನೆ ಉದ್ದೇಶ. ನೋಡಿ, ಅವರು ಉಲ್ಲೇಖ ಮಾಡಿರುವಂಥದ್ದು ಮೋಹನ್ ಭಾಗವತ್ ಅವರ ರಿಲೇಟಿವ್. ಅದೇನಂತ ಹೇಳಿದ್ರೆ, ಒಂದು ಪೋಸ್ಟು ಕಮ್ಯುನಿಸ್ಟರು ಒಂದು ವಾಟ್ಸಪ್ ಯೂನಿವರ್ಸಲ್ಲಿ ಕ್ರಿಯೇಟ್ ಮಾಡಿ ಬಿಟ್ಟಿದ್ದಾರೆ. ಅದು ವಾಸ್ತವಕ್ಕೆ
ಸತ್ಯಕ್ಕೆ ದೂರವಾದಂಥ, ದಯಮಾಡಿ ಅದನ್ನು ಪರಿಶೀಲನೆ ಮಾಡಿ. ಆ ಥರದ್ದು ಯಾವುದೇ ಇಲ್ಲ. ಪ್ರೊಪೆಗಂಡ ಆಗಿರತಕ್ಕಂಥ ಮೆಸೇಜನ್ನು ಒಂದು ಕಮ್ಯುನಿಸ್ಟ್ ಗ್ರೂಪ್ ಅದನ್ನು ಶೇರ್ ಮಾಡಿ ಎಲ್ಲ ಕಡೆ ಹೋಗಿದೆ. ಮೋಹನ್ ಭಾಗವತ್ ಅವರ ರಿಲೇಟಿವ್ಸ್ ಇಸ್ಲಾಮಿಕ್ ಮತಾಂತರ ಆಗಿದ್ದಾರೆ. ಸುಬ್ರಹ್ಮಣ್ಯಂ ಸ್ವಾಮಿ ಅವರ ಮಗಳು ಲಾಲ್ ಕೃಷ್ಣ ಅಡ್ವಾಣಿ ಅವ್ರದ್ದು, ಅದು ಸತ್ಯಕ್ಕೆ ದೂರವಾದಂತು. ಅದನ್ನು ವೆರಿಫೈ ಮಾಡಿದ್ದಾರೆ, ಫ್ಯಾಕ್ಟ್ ಚೆಕಿಂಗ್ ಆಗಿದೆ. ಅವರಿಗೆ ಆ ಹೆಸರಿನಲ್ಲಿ ಯಾವುದೇ ಮಗಳಿಲ್ಲ, ಮುಸ್ಲಿಂ ಯುವಕರನ್ನ ಮದುವೆ ಆಗಿಲ್ಲ, ಅದು ಸತ್ಯಕ್ಕೆ ದೂರವಾದಂತು. ಇದೊಂದು ಪ್ರೊಪೆಗಂಡ. ಆ ಪ್ರೊಪೆಗಂಡಕ್ಕೆ ಸ್ವಲ್ಪ ಅದನ್ನು ಅಭ್ಯಾಸ ಮಾಡಿಕೊಂಡು ಬರಬೇಕು. ದಯಮಾಡಿ ಆ ಪ್ರೊಪೆಗಂಡಗಳಿಗೆ ಬಲಿಯಾಗಬೇಡಿ.